ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಹತ್ಯೆಯನ್ನ ಖಂಡಿಸಿ ಹಾಗೂ ಕೊಲೆಯ ಹಿಂದಿನ ಸಂಘ ಪರಿವಾರದ ಷಡ್ಯಂತ್ರದ ವಿರುದ್ಧ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಎಸ್ಡಿಪಿಐ ಕಾರ್ಯಕರ್ತರು ಚಿಕ್ಕಮಗಳೂರಿನ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಶಾಂತಿ ಬಯಸುವವರನ್ನೇ ರಾತ್ರಿ ಕೊಲ್ತಾರೆ, ಪ್ರಜಾಪ್ರಭುತ್ವ ಅಂತ ಬಾವುಟ ಹಾರಿಸ್ತಾರೆ, ಪ್ರಜಾಪ್ರಭುತ್ವ ಅಂತ ಬಾವುಟ ಹಾರಿಸ್ತಾರೆ. ಅದೇ ಬಾವುಟ ಹಿಡಿದವರನ್ನೇ ನೆಲಕ್ಕೆ ಇಳಿತಾರೆ. ಬ್ಯಾನರ್ನ ಹೆಸರೇಳಿ ಹಿಂದುವನ್ನೇ ಕೊಂದ ಕಿರಾತಕರಿವರು. ಹಿಂದೂ ಮುಸ್ಲಿಂ ಕ್ರೈಸ್ತರನ್ನು ಕೊಲ್ಲುವ ಸಿದ್ಧಾಂತವೇ ಸಂಘ ಪರಿವಾರದ ಸಿದ್ಧಾಂತ. ಏ ಕಾಂಗ್ರೆಸ್ ಸರ್ಕಾರ, ನಿಮ್ಮಯ ಕಾರ್ಯಕರ್ತರನ್ನೇ ಕೊಂದರು. ಯಾಕೆ ನಿಮ್ಮ ಮೌನವು? ಸಂಘಿಗೆ ಇರುವ ಕಚ್ಚಿದರು ಓಡೋಡಿ ಬರುವ ಎನ್ಐಎ. ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾದ ಮುಸ್ತಫಾ ಅವರು ಮಾತನಾಡಿ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡರನ್ನ ಅಮಾನವೀಯವಾಗಿ ಮಚ್ಚಿನಿಂದ ಕೊಚ್ಚಿ ಹತ್ಯೆ ಮಾಡಿರುವ ಘಟನೆ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ದೊಡ್ಡ ಸವಾಲಾಗಿದೆ. ತಮ್ಮದೇ ಕಾರ್ಯಕರ್ತರನ್ನ ರಕ್ಷಿಸಲು ವಿಫಲವಾಗಿರುವ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಮೌನಕ್ಕೆ ಶರಣಾಗಿರುವುದು ಅತ್ಯಂತ ಖಂಡನೀಯ ಎಂದರು. ಈಗ ನಮ್ಮ ಪ್ರಶ್ನೆ ಕೂಡ ಇವತ್ತದೇ, ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಮ್ಮ ಒತ್ತಾಯ ಏನಂತಂದರೆ, ಇಡೀ ಭಾರತ ದೇಶದಲ್ಲಿ ಹಿಂದೂಗಳ ಹೆಸರು ಹೇಳ್ಕೊಂಡು, ಹಿಂದುತ್ವದ ಹೆಸರು ಹೇಳ್ಕೊಂಡು ಇವರು ರಾಜಕಾರಣವನ್ನು ಮಾಡಲಿಕ್ಕೋಸ್ಕರ, ಕೇವಲ ಅಧಿಕಾರವನ್ನು ಹಿಡಿಲಿಕ್ಕೋಸ್ಕರ ಹಿಂದೂಗಳ ಹೆಸರು ಹೇಳಿಕೊಂಡು ಇವರು ಪಕ್ಷಗಳನ್ನ ಕಟ್ಟೋದ್ರ ಮುಖಾಂತರ, ಅದು ಯಾವ ರೀತಿ ಈ ಗಣೇಶ್ ಗೌಡರ ಈಗೇನು ಹತ್ಯೆ ಆಗಿದೆ, ಬರ್ಬರ ಹತ್ಯೆ ಆಗಿದೆ, ಈ ರೀತಿ ಹತ್ಯೆ ಸಾವಿರಾರು ಹತ್ಯೆಗಳು ನಡೆದವೆ. ಅವರು ತನ್ನ ಪಕ್ಷಗಳನ್ನ ಬೆಳೆಸಲಿಕ್ಕೋಸ್ಕರ, ಅಧಿಕಾರವನ್ನು ಹಿಡಿಯೋಕ್ಕೋಸ್ಕರ ಈ ರೀತಿ ಅಮಾಯಕರವನ್ನು ಸಾಯಿಸೋದ್ರ ಮುಖಾಂತರ ಇವರು ತನ್ನ ಬೇಳೆಯನ್ನು ಬೆಳೆಸ್ಕೊಳ್ತಿದ್ದಾರೆ. ನಮ್ಮ ಒತ್ತಾಯ ಇಷ್ಟೇ, ಪ್ರತಿ ಸಾರಿ ಸಾಮಾನ್ಯ ವರ್ಗದ ಮತ್ತು ಕೆಳ ವರ್ಗದ ಮತ್ತು ದುಡಿಯುವ ವರ್ಗದ ಸಾಮಾನ್ಯ ಜನರು ಇವತ್ತು ಸಾಯ್ತಾ ಇದ್ದಾರೆ. ಹಾಗಾದರೆ ಇವರು ಕಾಂಗ್ರೆಸ್ನ ಪಾತ್ರ ಏನು? ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಈಗ ಹಿಂದುತ್ವವಾದಿಗಳು ಇವ್ರು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಸತ್ತವನು ಹಿಂದೂ ಅಲ್ವಾ? ಅದೇ ಮುಸಲ್ಮಾನ ಒಂದು ಜಗಳ ಮಾಡಿದರೆ ಅದನ್ನು ಹೈಲೈಟ್ ಮಾಡಿ ತೋರ್ತಕ್ಕಂಥ ಎಲ್ಲ ಮಾಧ್ಯಮದವರು ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಆದರೆ ಸರ್ಕಾರದ ಪಾತ್ರ ಏನು ಅನ್ನೋದು ಪ್ರಶ್ನೆ. ಈಗ ಸಾಮಾನ್ಯ ಜನರಿಗೆ ಇವರು ಮೋಸ ಮಾಡೋದ್ರ ಮುಖಾಂತರ, ಧರ್ಮ ಮತ್ತು ಜಾತಿ ಹೆಸರು ಹೇಳ್ಕೊಂಡು ಮೋಸ ಮಾಡೋದ್ರ ಮುಖಾಂತರ ಇವರು ರಾಜಕೀಯವನ್ನು ಬೆಳೆಸ್ಕೊಳ್ಳೋಕೆ ಮಾಡ್ತಾರೆ. ರಾಜ್ಯದ ದೇಶದ ಎಲ್ಲ ಜನರು ಜಾಗೃತ ಆಗಬೇಕು. ಇವೆರಡೂ ಪಕ್ಷಗಳು ಒಂದೇ, ನೀನು ಸತ್ತಂಗೆ ಮಾಡೋದು ನಾನು ಹತ್ತಂಗೆ ಮಾಡ್ತೀನಿ ಅಂತೇಳಿ ಈ ಕಾಂಗ್ರೆಸ್ ಪಕ್ಷ ಜಾಗೃತಿ ವಹಿಸದ ಕಾರಣದಿಂದಾಗಿ ಇವತ್ತು ಸಂಘ ಪರಿವಾರಗಳು ಎಲ್ಲೇ ಮೀರಿ ಈ ಸಂವಿಧಾನ ವ್ಯವಸ್ಥೆಯನ್ನು ದಾಟಿ ಇವತ್ತು ಕ್ರೂರತನವನ್ನು ಮೆರೀತದೆ. ಹಾಗಾಗಿ ಈ ಸಂಘ ಪರಿವಾರದ ಕ್ರೂರತನವನ್ನು ಎಲ್ಲ ಇರ್ತಕ್ಕಂಥ ಸಂಘ ಪರಿವಾರದ ಎಲ್ಲ ಸಂಘಟನೆಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು. ಇಲ್ಲಾಂದರೆ ಅವರ ವಿರುದ್ಧ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟವನ್ನು ಮಾಡ್ತದೆ. ಸಾಮಾನ್ಯ ಜನರು ಕೂಡ ಈ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಇನ್ನೇನು ಕೆಲವೇ ದಿನಗಳ ಬಾಕಿ ಇದೆ. ಹಾಗಾಗಿ ಈ ಕೂಡಲೇ ಇನ್ನು ಉಳಿದಂಥ ಯಾರು ಬರಿಗಾರರು ಉಳಿದಿಯಾರು ಇನ್ನೂ ಸಂಪೂರ್ಣವಾಗಿ ಹಿಡಿದಿಲ್ಲ, ಬಹುಮುಖ್ಯವಾಗಿರ್ತಕ್ಕಂಥ ಹೆಸರಿರ್ತಕ್ಕಂಥ 15 ಜನಕ್ಕೆ ಹೆಚ್ಚಿಗೆ ಇರ್ತಕ್ಕಂಥ ಅಲ್ಲಿ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು. ಬಂಧಿಸಲಿಲ್ಲ ಅಂದರೆ ಪಾರ್ಟಿ ಎಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿ ಹೋರಾಟವನ್ನು ಮಾಡ್ತದೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರವನ್ನು ಜನಗಳು ತಿಳ್ಕೋಬೇಕು. ಇಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಚಿ ಆಟ ಆಡ್ತಾ ಇದೆ. ಎಲ್ಲವೂ ಗೊತ್ತಿದ್ರು ಕೂಡ ಅವರು ಹಿಂದುತ್ವ ಹೆಸರಲ್ಲಿ ಆಟ ಆಡ್ತಾ ಇದ್ರೆ ಇವ್ರು ಏನೂ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಸುಮ್ಮನಿದ್ದಾರೆ. ಹಾಗಾಗಿ ಜನ ಎಚ್ಚೆತ್ಕೋಬೇಕು. ಈ ಥರ ಪಕ್ಷಗಳಿಗೆ, ಎರಡೂ ಪಕ್ಷಗಳಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಕೆಲಸ ನಮ್ಮ ಮೇಲಿದೆ, ಎಲ್ಲ ಜನರ ಮೇಲಿದೆ, ಎಲ್ಲ ದುಡಿಯುವ ವರ್ಗದ, ಎಲ್ಲ ಈ ದೇಶ ಅಭಿಮಾನಿ ಇರ್ತಕ್ಕಂಥ ಎಲ್ಲ ಜನರ ಮೇಲಿದೆ. ಏನು ಇದು ಗಣೇಶ್ ಗೌಡರಿಗೆ ಹತ್ಯೆ ಮಾಡಿದ್ದಾರೆ, ಈ ಹತ್ಯೆಯನ್ನು ಖಂಡಿಸ್ಕೊಂಡು ಅವರಿಗೆ ಸೂಕ್ತವಾದ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತು ಇವರು ಅವ್ರ ಪರಿವಾರಕ್ಕೆ ಒಂದು ಸೂಕ್ತ ಪರಿಹಾರ ಸರ್ಕಾರವನ್ನು ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈಗ ಕೊಲೆ ಮಾಡಿರೋದು ಬಜರಂಗ ದಳ ಕಾರ್ಯಕರ್ತರು ಅಂತ ಹೇಳ್ತಾರೆ. ಹೌದು, ಖಂಡಿತವಾಗಿ ಹೌದು. ಬಜರಂಗ ದಳ ಹಂತದಲ್ಲಿ ಆಲ್ರೆಡಿ ಮಾಧ್ಯಮದಳು ಕೂಡ ಎಲ್ಲ ಕೂಡ ಬಂದಿದೆ. ಏನು ಬಜರಂಗ ದಳದ ಕಾರ್ಯಕರ್ತರು ಕೊಲೆ ಮಾಡಿದ್ದಾರೆ, ತಕ್ಷಣ ಈ ಕಾಂಗ್ರೆಸ್ ಸರ್ಕಾರದ ಕಾರ್ಯಕರ್ತರನ್ನ ಕೊಲೆ ಮಾಡಿದ ತಕ್ಷಣ ಸರ್ಕಾರ ಅವ್ರನ್ನ ಬಂಧಿಸಿದೆ. ಆಲ್ಮೋಸ್ಟ್ ಪೊಲೀಸರು ಬಂಧಿಸಿದ್ದಾರೆ. ಇನ್ನೊಂದು ಏನಂತ ಹೇಳಿದರೆ, ತಕ್ಷಣ ಈ ಬ್ಯಾನ್ ಮಾಡಬೇಕು ಈ ಸಂಘಟನೆಯನ್ನು. ತುಂಬ ಕಡೆ, ಹಲವು ಕಡೆ ಇಂಥದ್ದೇ ಒಂದು ಹಿಂದೂಗಳನ್ನು ಮುಸ್ಲಿಮ್ನ ಎತ್ತುಕಟ್ಟುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ.
ಸಣ್ಣ ಒಂದು ಬ್ಯಾನರ್ ವಿಚಾರಕ್ಕೆ ಏನು ಕೊಲ್ಲೆ ಮಾಡಿದ್ದಾರೆ, ತಕ್ಷಣ ಈ ಸಂಘ ಪರಿವಾರದ ಎಲ್ಲ ಸಂಘ ಸಂಸ್ಥೆಗಳನ್ನು ಬ್ಯಾನ್ ಮಾಡಬೇಕಂತ ಈ ಮುಖಾಂತರ ಕೇಳ್ತಾರೆ. ಪ್ರತಿಭಟನೆಯಲ್ಲಿ ಅಂಗಡಿ ಚಂದ್ರು, ದಂಟರಮಕ್ಕಿ ಶ್ರೀನಿವಾಸ್, ಜಮ್ಶಿದ್ ಖಾನ್, ಶಾರೂಕ್ ಮುಂತಾದವರು ಉಪಸ್ಥಿತರಿದ್ದರು.